ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಮಿತವಾಕು ಮಿತ ನಿದ್ರೆ ಮಿತ ಭೋಜನವ ಮಾಡಿರಯ್ಯ, ಯೋಗ ಸಿದ್ಧಿ ಬೇಕಪ್ಪಡೆ. ರೇಕಣ್ಣ ಪ್ರಿಯ ನಾಗಿನಾಥನ ಒಲಿಸುವನ್ನಕ್ಕರ, ಈ ದೇಹವ ಕೆಡಿಸದೆ ಉಳಿಸಿಕೊಳ್ಳಿರಣ್ಣ. ಇದು ಬಹುರೂಪಿ ಚೌಡಯ್ಯನವರ ಒಂದು ವಚನ. ಮಿತವಾಕು, ಮಿತ ಭೋಜನ ಮತ್ತು ಮಿತ ನಿದ್ರೆ ಅಂದ್ರೆ ಹೀಗೆ ಇರಬೇಕು. ಯೋಗ ಸಾಧನೆ ಮಾಡುವವರು ಹಿತಮಿತವಾಗಿ ಊಟ ಮಾಡ್ಬೇಕು, ಅಂದ್ರೆ ಪ್ರಸಾದ ಆಗತ್ತ. ಮಾತು ಇದು ಕೂಡ ಮನುಷ್ಯನ ಸಂಪತ್ತು ಹೌದು, ವಿಪತ್ತು ಹೌದು, ಎರಡಕ್ಕೂ ಕಾರಣ ಆಗತ್ತೆ ಮಾತು ಅನ್ನುವಂಥದ್ದು. ಈ ಮಾತನ್ನ ಹೇಗೆ ಬಳಸ್ಕೊಳ್ತೀವೋ ಅದ್ರ ಮೇಲೆ ನಮ್ಮ ಜೀವನ ರೂಪುಗೊಳ್ಳುತ್ತೆ. ಅದಕ್ಕೆ ಒಂದು ಗಾದೆ ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿರಬಹುದು. ನಾಲ್ಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳಿ. ಅದಕ್ಕೆ ನಾಲಿಗೆಯನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಜೊತೆಗೆ ನಾವು ಮಾತನಾಡುವ ಮಾತಿನಿಂದ ಪ್ರಯೋಜನ ಇದೆಯಾ, ನನಗಾದ್ರೂ ಆಗ್ಲಿ ಅಥವಾ ಕೇಳುವವ್ರಿಗಾದ್ರೂ ಆಗ್ಲಿ ಪ್ರಯೋಜನ ಇದೆಯಾ ಅಂತ ಅರಿತು ಮಾತನಾಡುವ ಮಾತು ಅವು ಮಂತ್ರ ಸದೃಶವಾಗ್ತವೆ. ಒಂದ್ಸಾರಿ ಹೀಗೆ ಸಾಕ್ರೆಟಿಸ್ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಅಂತ ಹೇಳ್ತಾರೆ. ಒಬ್ಬ ಬಂದ್ಬಿಟ್ಟು ಸಾಕ್ರೆಟಿಸ್ ಹತ್ರ ಮಾತಾಡಕ್ ಶುರು ಮಾಡ್ತಾನೆ. ಆ ಸಾಕ್ರೆಟಿಸಿಗೆ ಗೊತ್ತಿರೋನು ಮತ್ತೆ ಇವನಿಗೂ ಗೊತ್ತಿರೋನು, ಇಬ್ರಿಗೂ ಗೊತ್ತಿರೋನ್ ಬಗ್ಗೆ ಅವನ ಬಗ್ಗೆ ಹೇಳಕ್ ಶುರು ಮಾಡ. ಅಲ್ಲಿಲ್ಲ ಆ ವ್ಯಕ್ತಿ, ಅವನ ಹಾಗೆ ಇವನು ಹೀಗೆ, ಚೆನ್ನಾಗಿಲ್ಲ, ಅವನು ಸರಿ ಇಲ್ಲ, ಹಿಂಗೆಲ್ಲ ಹೇಳಕ್ ಶುರು ಮಾಡ್ತಾನೆ. ಅವಾಗ ಸಾಕ್ರೆಟಿಸ್ ಅವನಿಗೆ ಸನ್ನೆ ಮಾಡಿ, ಸ್ವಲ್ಪ ನಿಂದ್ರು, ಸ್ವಲ್ಪ ಮೌನವಾಗಿರು. ಸಾಕ್ರೆಟಿಸು ಮಾತಾಡ್ತಿದ್ದ, ಸಾಕ್ರೆಟಿಸ್ ಮಾತಾಡದೆ ಇರ್ತಿರ್ಲಿಲ್ಲ, ಆದ್ರೆ ವ್ಯರ್ಥವಾಗಿ ಮಾತಾಡ್ತಿರ್ಲಿಲ್ಲ. ಅವನ್ ಮಾತಾಡಕ್ ಶುರು ಮಾಡದ್ ಕೂಡಲೇ ಹೇಳೋದು, ಸ್ವಲ್ಪ ನಿಲ್ಲು, ಈಗ ನೀನ್ ಹೇಳಕ್ ಶುರು ಮಾಡಿದ್ಯಲ್ಲ, ಇದರಿಂದ ನನಗೇನಾದ್ರು ಪ್ರಯೋಜನ ಇದೆಯಾ ಅಂತ ಕೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗತ್ತೆ, ಯೋಚನೆ ಮಾಡ್ತಾನೆ ಅವನು. ಇಲ್ಲ, ಅವಂದು ಕೇಳೋದ್ರಿಂದ ನಿನಗೇನ್ ಪ್ರಯೋಜನ ಇಲ್ಲ ಅಂತ. ಹೋಗ್ಲಿ ಬಿಡು, ನಿನಗೇನಾದ್ರು ಪ್ರಯೋಜನ ಇದೆಯಾ ಮತ್ ವಿಚಾರ ಮಾಡ್ತಾನ ಅವನು. ಇಲ್ಲ, ನನಗೂ ಏನು ಪ್ರಯೋಜನ ಇಲ್ಲ. ಹೋಗ್ಲಿ ಬಿಡು, ನಮ್ಮಿಬ್ರಿಗೆ ಪ್ರಯೋಜನ ಇಲ್ಲ ಅಂತ ಅಂದಲ್ಲ. ಈಗ ಅವನ ಬಗ್ಗೆ ಇಲ್ಲಿ ನಾವಿಬ್ರು ಮಾತಾಡ್ಕೊಳ್ಳೋದ್ರೆ ಅವನಿಗೇನಾದ್ರು ಪ್ರಯೋಜನ ಇದೆಯಾ? ಇಲ್ಲ, ಮತ್ ಅವನಿಗೂ ಪ್ರಯೋಜನ ಇಲ್ಲ, ಮತ್ ಅವನಿಗೂ ಪ್ರಯೋಜನ ಇಲ್ಲ, ನಿನಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ, ಯಾಕೆ ಹೇಳ್ತೀಯ ಬಿಡು ಅಂತ. ಪ್ರತಿಯೊಬ್ರು ಮಾತಿನ ಬಗ್ಗೆ ಯೋಚನೆ ಮಾಡುವಾಗ, ಮಾತನಾಡುವಾಗ ಇದ್ರ ಬಗ್ಗೆ ಇಷ್ಟೇ ತಿಳ್ಕೊಂಡ್ರೆ ಸಾಕು. ನಾವು ಮಾತನಾಡುವ ಮಾತು ಪ್ರಯೋಜನಕ್ಕೆ ಇದೆಯಾ? ಎಷ್ಟು ವ್ಯರ್ಥವಾಗಿ ಮಾತಾಡ್ತಾರೆ ಜನ ಅಂತಂದ್ರೆ ವಿಪರೀತ, ಏನು ಉಪಯೋಗ ಇಲ್ಲ. ಒಂದ್ ಮನೇಲಿ ಉಳ್ಕೊಂಡಿದ್ದೆ ನಾನು, ಅವರೆಲ್ಲ ಭಕ್ತರೇ, ಅವರೇನು ದೂರದವ್ರಲ್ಲ, ತಿಳಿಲಾರ್ದವ್ರಲ್ಲ, ದೀಕ್ಷೆ ತಗೊಂಡವರು, ತಿಳುವಳಿಕೆ ಇದ್ದವರು, ವಚನ ಕಲ್ತಿರೋರು. ನಾನು ಮೇಲ್ಗಡೆ ಮಲಗಿದ್ದೆ, ಸುಮಾರು ರಾತ್ರಿ 3 ಗಂಟೆವರೆಗೂ ಮಾತನಾಡಿದ್ದಾರೆ ನೋಡ್ಲ. ಎಲ್ಲರೂ ಸೇರ್ಕೊಂಡಿದ್ರು, ನೆಂಟರು, ಇಷ್ಟರು, ಅಕ್ಕಂಗಿಯರು, ಅವರೆಲ್ಲ ಏನೋ ನಾಳೆ ಕಾರ್ಯಕ್ರಮ ಅವ್ರ ಮನೆಯಲ್ಲಿ. ಮಾತಾಡಿದ್ರು. ಏನಾರು ಪ್ರಯೋಜನ ಆಯ್ತಾ? ಏನೂ ಇಲ್ಲ, ಬರೇ ಮಾತಾಡಿದ್ದಷ್ಟೇ ಪ್ರಯೋಜನ. ನಿದ್ದೆಗೆಟ್ರು. ಮತ್ ಮರುದಿವ್ಸದ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಮಾಡ್ಕೊಂಡ್ರು. ಯಾಕೆ 3 ಗಂಟೆಗೆ ಮಾಡ್ಕೊಂಡ್ರೆ ಬೇಗ ಎಚ್ಚರ ಆಗಲ್ಲ, ಬೇಗ ಕೆಲಸ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಈ ರೀತಿ ಶಕ್ತಿಯನ್ನು ವ್ಯರ್ಥ ಮಾಡ್ತಕ್ಕಂಥದ್ದೇ ಬಹಳ. ಆದ್ರಿಂದ ನಾವು ಏನೇ ಮಾತಾಡಿದ್ರು, ಈಗ ನೀವು ಅಷ್ಟು ಪೇಷಂಟ್ಗಳು, ಈಗ ನೀವು ಉಪವಾಸ ಶುರು ಮಾಡಿದೀರ, ಶುರು ಮಾಡಿದಾಗ ನಿಮಗೆ ಪ್ರಯೋಜನ ಶುರುವಾಗ್ಬಿಟ್ಟಿದೆ, ಖುಷಿ ಆಗ್ಬಿಡುತ್ತೆ. 2 ದಿವಸದಲ್ಲಿ, 3 ದಿವಸದಲ್ಲಿ, 4 ದಿವಸದಲ್ಲಿ, 5 ದಿವಸದಲ್ಲಿ ರಿಸಲ್ಟ್ ಬರಕ್ ಶುರು ಆಗುತ್ತೆ, ಖುಷಿ ಆಗುತ್ತೆ ನಿಮಗೆ. ನಿಮ್ತನ ಗುರುತಿಸ್ಕೊಳ್ಳೋದು, ನೀವು ನಿಮ್ ಜೀವನ ರೂಪಿಸ್ಕೊಳ್ಳೋದ್ರ ಬಗ್ಗೆ ಚಿಂತೆಗಿಂತ, ನನ್ನ ತಮ್ಮ ಸರಿ ಇಲ್ಲ, ಅವನ ಆರೋಗ್ಯ ಸರಿ ಇಲ್ಲ, ಅವನ ಅಣ್ಣ
ಸರಿ ಇಲ್ಲ, ಅಥವಾ ನಮ್ಮ ಆ ಕಡೆ ಅಕ್ಕ ದೊಡ್ಡಪ್ಪನ ಮಗಳು, ಹಿಂಗೆಲ್ಲ ಚಿಂತೆ ಶುರು ಮಾಡ್ತೀರ. ಶುರು ಮಾಡಿ 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 ನಿಮ್ದು ಸರಿಯಾಗಿ ಮಾಡ್ಕೊಳಲ್ಲ. ಆಮೇಲೆ ಬರೀ ಯೋಚನೆ ಮಾಡೋದ್ರಲ್ಲಿ ಪುಸ್ತಕ ಓದಕ್ಕಾಗಲ್ಲ. ಬರೀ ಇಲ್ದಿದ್ದವ್ರ ಬಗ್ಗೆ ಚಿಂತೆ ಮಾಡ್ತೀರ. ಅವ್ರು ಆಮೇಲೆ ನೀವ್ ಹೇಳಿದ ಕೂಡಲೇ ಅವ್ರು ಬರ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ನೀವ್ ಹೇಳ್ತೀರಾ ನನಗೆ ತುಂಬಾ ಚೆನ್ನಾಗಾಗಿದೆ ಬಾ, ಆಯ್ತು ಈಗ ಸಮಯ ಇಲ್ಲ ನೋಡೋಣ ಅಂತಾರ ಅವ್ರು. ಎಷ್ಟೋ ಜನರು ಹೇಳ್ದವ್ರೆಲ್ಲ 3 ವರ್ಷ 4 ವರ್ಷ 5 ವರ್ಷ ಆದ್ರೂ ಬಂದೇ ಇಲ್ಲ. ಅವ್ರೇನ್ ಬಂದ್ ಮಾಡ್ಕೊಂಡು ಹೋಗಿದಾರ ಅಷ್ಟೇ. ಅವ್ರ ಸಂಬಂಧಿಕರುಗಳು ಅಯ್ಯೋ ನಾನ್ ಬಂದು ಹೋದೆ ಅಂದ್ರೆ ನೋಡಿಬೇಕಾದ್ರೆ ಎಷ್ಟು ಜನ ಬರ್ತಾರೆ ಅಂತ. ನಮ್ಮ ಕನಕೂಸ ಅಂತ ಬಂದ್ರೆ ಅದೇ ಮಗು ಆಡ್ಸಕ್ಕಿಂತ ಹೋದ್ರು ಕಾಣುತ್ತವ್ರು. ಅವರು ಅವರ ಮೊದಲು ಅವ್ರ ಬಳಗದಲ್ಲಿ ಅವರು ಸಾವಜಿ ಜನ ಅಂತ ಹೇಳ್ತಾರೆ. ಅವ್ರ ಪೈಕಿ ಅಶೋಕ್ ಅಂತ ಒಬ್ರು ಬಂದ್ರಿ ಇಲ್ಲಿ, ಅಶೋಕ್ ಮಗ್ಜಿ ಅಂತ ಹೇಳಿ. ಮೊದಲು ಅಂದ್ರೆ ಸುಮಾರು 19ನೇ ಇಸ್ವಿಗಿಂತ ಮೊದಲು, 19ನೇ ಇಸ್ವಿ ಅಂತ ಕೊರೋನಾಕ್ಕಿಂತ ಮುಂಚೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 100 ಜನರ ಮೇಲೆ ಆಗಿರ್ಬೋದು, ಅಥವಾ ಕೊರೋನಾ ಮುಗಿದ್ಮೇಲೆ ಬಂದ್ರು ಕೊರೋನಾಕ್ಕಿಂತ ಮುಂಚೆ ಬಂದ್ರು, ನನಗೂ ಸರಿ ನೆನಪಿಲ್ಲ. ಅಂದ್ರೆ ಅವ್ರಿಗೆ ಯಾರ್ಯಾರು ಹೇಳ್ತಾರೋ ಅವರೆಲ್ಲರೂ ಬರ್ತಾರೆ. ಹಾಗೆ ಅವ್ರೇನ್ ಇಲ್ಲಿ ಉಪವಾಸ ಮುಗಿಸೋದ್ರೊಳಗೆ ಒಬ್ರ ಬಗ್ಗೆನೂ ಹೇಳಲೇ ಇಲ್ಲ. ಅವ್ರು ಮದ್ವೆನೂ ಆಗಿಲ್ಲ ಅವರು. ಹಾಗಾಗಿ ಬಹಳ ಕಾಳಜಿ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರ ತಾಯಿನ ಕರ್ಕೊಂಬಂದಿದ್ರು, ಒಂದ್ಸರಿ ಉಪವಾಸ ಮಾಡಿಸಿದ್ರು. ಹೀಗೆ ಒಟ್ಟು ಕೆಲಸ ಮಾಡೋದಕ್ ಮುಂಚೆ ನಾವೇನ್ ಮಾಡ್ತೀವಿ ಅಂದ್ರೆ ಮಾತಾಡಿ ಕಾಲ ಕಳೆದು ಬಿಡ್ತೀವಿ. ಅದಕ್ಕೆ ಪ್ರಾಯಶಃ ಸರ್ವಜ್ಞ ಬಹಳ ಅದ್ಭುತವಾಗಿ ಹೇಳ್ತಾನೆ ಅವನು, ಆಡದಲೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮ, ಆಡಿಯೂ ಮಾಡದವನು ಅಧಮ, ತಾನು ಆಡಿಯೂ ಮಾಡದವ ಸರ್ವಜ್ಞ, ಅಧಮ ತಾನು ಆಡಿಯೂ ಮಾಡದವ ಸರ್ವಜ್ಞ. ಅದಕ್ಕೆ ಒಳ್ಳೆ ಕೆಲಸಗಳು ಏನೇ ಇರ್ಲಿ ಅವುಗಳನ್ನು ಮಾಡಕ್ ಶುರು ಮಾಡೋ ತನಕ ಆಗ್ಲಿ ಅಥವಾ ಮಾಡೋ ತನಕ ಆಗ್ಲಿ ಏನು ಹೇಳ್ಬೇಡಿ, ಅವನು ತಲೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೆಲಸ ಮಾಡಿ. ಮೊನ್ನೆ ನಾನೊಂದು ಕೆಲಸ ಮಾಡಿದೆ. ಸಾಮಾನ್ಯ ನನಗೆ ಯಾರಾದ್ರೂ ಬಂದು ಭೇಟಿ ಆಗ್ತಿರ್ತಾರೆ, ತಮ್ಮ ಮಕ್ಳ ಬಗ್ಗೆ ಮೊಮ್ಮಕ್ಳ ಬಗ್ಗೆ ಅಥವಾ ಇಂಥ ಕನ್ಯೆ ಬೇಕು ವರ ಬೇಕು ಅಂತ ಹೇಳ್ತಿರ್ತಾರೆ. ಹಾಗೆ ಹೇಳುವಾಗ ನಾನು ತಕ್ಷಣ ಪ್ರತಿಕ್ರಿಯಿಸ್ಬಿಡ್ತಿದ್ದೆ. ಆಮೇಲಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಹಳ ಬಯಸಿ ಇವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು, ಅವು ಹೆಚ್ಚಾಗಿ ಆಗ್ತಾನೆ ಇರ್ಲಿಲ್ಲ. ಈ ಮೊನ್ನೆ ಒಂದು ಸಂಬಂಧ ಬಂತಂಗೆ, ಅಂದ್ರೆ ಸಂಬಂಧ ಅಂತನೂ ಅಲ್ಲ, ಅದು ಸುಮ್ಮನೆ ಒಂದು ಹುಡುಗಿ ಕಷ್ಟ ಹೇಳ್ಕೊಂಡ್ಲು. ಆಮೇಲೆ ನಾನ್ ಮಾತಾಡ್ಲಿಲ್ಲ. ಓಂಕಾರಕ್ಕಂಗೆ ಹೇಳಿದೆ. ಓಂಕಾರಕ್ಕಂಗೆ ನಂಬರ್ ಕೊಟ್ಬಿಟ್ಟು ನೀವು ಮಾತಾಡ್ರಿ, ಈಗ ಏನು ಸಾಧ್ಯತೆ ಇದೆ ನೋಡ್ರಿ ಅಂತ ಹೇಳಿದ್ರೆ ಅದು ಮೊದ್ಲು ಬೇರೆ ತರನೇ ಬಂತು. ಆಮೇಲೆ ಅದು ಸ್ವಲ್ಪ ಬದಲಾವಣೆ ಆಗ್ತಾ ಬಂತು, ಕೆಲಸ ಆಗೋ ಸಾಧ್ಯತೆಗಳು ಬಂತು. ಅಂದ್ರೆ ಈ ಭಾವುಕತೆ ಅಂತ ಒಂದಿರುತ್ತೆ ಮನುಷ್ಯನಿಗೆ, ಅವಸರ, ಭಾವುಕತೆ, ಕೆಲಸ ಆಗ್ಬಿಡ್ಬೇಕು, ಜಗತ್ತು ಉದ್ಧಾರ ಆಗೋಗ್ಬಿಡ್ಬೇಕು, ನಾಳೆನೇ ಆಗ್ಬೇಕು ಸಾಧ್ಯ ಆದ್ರೆ, ಈ ತರ ಬಯಸೋದು ನಾವೆಲ್ಲ ಸಾಮಾನ್ಯ ಯುವಕರಿದ್ದಾಗ. ನನ್ನ ಯುವಕ ಇದ್ದಾಗ ಇವಾಗ್ಲೇ ಇಷ್ಟು ಅವಸರ ಇರ್ಬೇಕಾದ್ರೆ ಇನ್ನು ಯುವಕ ಇದ್ದಾಗ ಇನ್ನೆಷ್ಟು ಅವಸರ ಇರ್ಬೇಕು. ಅಂದ್ರೆ ಸಾಮಾನ್ಯ ಯುವಕರಿದ್ದಾಗ ಹಂಗಿರ್ತದೆ, ಎಲ್ಲರ ಮನಸ್ಸು ಹಂಗಿರುತ್ತೆ. ರಮಣ ಮಹರ್ಷಿಗಳ ಹತ್ರ ಒಬ್ಬ ಬರ್ತಾನೆ, ಪಾಲ್ ಬ್ರಂಟನ್ ಅಂತ ಹೇಳಿ. ರಮಣ ಮಹರ್ಷಿಗಳು ಬಹಳ ದೊಡ್ಡ ತಪಸ್ವಿಗಳು. ಅವ್ರ ಮೌನನೇ ಜಾಸ್ತಿ, ಮಾತಾಡ್ತಿರ್ಲಿಲ್ಲ, ಹೆಚ್ಚು ಮಾತಾಡ್ತಿರ್ಲಿಲ್ಲ. ಯಾವಾಗ್ಲೂ ಧ್ಯಾನ ಅಥವಾ ಸುಮ್ಮನೆ ಎಲ್ರು ಕುತ್ಕೊಳ್ಳಿ ಅಂತ ಹೇಳೋರು. ಕೂತ್ಕೊಂಡು ಧ್ಯಾನ ಮಾಡಿ, ನಿಮ್ಮಷ್ಟಕ್ಕೆ ನೀವು ಧ್ಯಾನ ಮಾಡಿ. ಅವ್ರ ಎದುರಿಗೆ ಯಾರು ಹೆಚ್ಚು ಮಾತಾಡತಿರ್ಲಿಲ್ಲ. ಹಾಡೋದು, ಭಜನೆ, ಕೂಗಾಡೋದು ಏನು ಇರ್ತಿರ್ಲಿಲ್ಲ. ಈಗ ಅವ್ರ ಭಕ್ತರೆಲ್ಲ ಅವ್ರ ಬಡ್ಡಿ ಸಮೇತ ತೀರಿಸ್ತಿದಾರೆ. ನಮ್ಮ ವಕೀಲರವರೆಲ್ಲ ದಿವಸ ಪ್ರತಿ ಹುಣ್ಣಿಮೆಗೆ ಹೋಗಿ ಎಲ್ರು ಲಕ್ಷಾಂತರ ಜನ ಸೇರ್ತಾರಲ್ಲಿ. ಎಲ್ಲ ಮಂತ್ರ ಜಪ ಮಾಡಿದ್ದೆ ಗದ್ಲ ಮತ್ತು ಮಸ್ತ್ ಮಾರ್ಕೆಟ್ ಆಗತ್ತೆ, ಎಲ್ಲ ಮಾರಾಟ ಮಾಡ್ತಾರೆ. ಅಲ್ಲಿ ಭಕ್ತಿ ಎಷ್ಟು ಮಟ್ಟಿಗೆ ಆಗತ್ತೋ ಗೊತ್ತಿಲ್ಲ. ಅವರಿದ್ದಾಗಂತೂ ಮೌನನೇ ಜಾಸ್ತಿ. ರಮಣ ಮಹರ್ಷಿಗಳು. ಇವ್ ಪಾಲ್ ಬ್ರಂಟನ್ ಇಂಗ್ಲೆಂಡ್ ಇಂದ ಬರ್ತಾನೆ. ಅವನಿಗೆ ಭಾರತದ ಬಗ್ಗೆ ಕುತೂಹಲ, ಭಾರತದ ಗುರುಗಳ ಬಗ್ಗೆ ಕುತೂಹಲ, ನಾನು ಅಧ್ಯಾತ್ಮ ಸಾಧನೆ ಮಾಡ್ಬೇಕು ಅಂತ ಬರ್ತಾನೆ. ಎಷ್ಟೋ ಗುರುಗಳನ್ನ ಭೇಟಿ ಆಗ್ತಾನೆ, ಅವನಿಗೆ ಸಮಾಧಾನ ಆಗಲ್ಲ. ಕೊನೆಗೆ ಯಾರು ಹೇಳ್ತಾರೆ, ಹಿಂಗೆ ಅರುಣಾಚಲಕ್ಕೆ ಹೋಗ್ರಿ, ಅಲ್ಲಿ ಋಷಿಗಳಿದ್ದಾರೆ, ರಮಣ ಮಹರ್ಷಿಗಳಂತೂ ಇದ್ದಾರೆ. ಹೋಗ್ತಾನೆ. ಹೋಗಿ ಅವ್ರಿಗೆ ಮೊದಲೇ ಸುದ್ದಿ ಹೇಳಿರ್ತಾರೆ, ಹಿಂಗೆ ನಿಮ್ ಭೇಟಿಗೆ ಒಬ್ರು ಇಂಗ್ಲಿಷರು ಬರ್ತಿದ್ದಾರೆ. ಅವ್ರಿಗೆ ಅಲ್ಪ ಸ್ವಲ್ಪ ಇಂಗ್ಲಿಷು ಬರ್ತಿತ್ತು. ರಮಣ ಮಹರ್ಷಿಗಳು SSLC ಪರೀಕ್ಷೆ ತನಕ ಓದಿದ್ರು.
ಆದ್ರೆ SSLC ಎಕ್ಸಾಮ್ ಕೂಡ್ಲಿಲ್ಲ ಅವರು. ಅಷ್ಟೊತ್ತಿಗೆ ಏನೋ ಅವ್ರಿಗೆ ವಿಚಿತ್ರ ಆಧ್ಯಾತ್ಮ ಅನುಭವಗಳಾಗಕ್ ಶುರುವಾದವು. SSLC ಎಕ್ಸಾಮ್ಗೆ ಹೋಗ್ಲೇ ಇಲ್ಲ. ಮುಂದೆ ಧ್ಯಾನ ತಪಸ್ಸು ಇದರಲ್ಲೇ ಕಾಲ ಕಳೆದ್ರು. ಆಮೇಲೆ ಇವ್ ಬಂದ್ ಕೂತ್ಕೊಂಡ, ಮೌನವಾಗೇ ಇದ್ರು, ನೋಡಿದ್ರು. ಆಮೇಲೆ ಕೇಳಿದ್ರು, ಮೌನ ಅಂದ್ರೆ ಮಾತಾಡಬಾರ್ದು ಅಂತ ಮೌನ ಅಲ್ಲ ಅವ್ರದ್ದು. ವಿಚಿತ್ರ ಕೆಲವ್ರು ಬರೆಯೋದು ಸ್ಲೇಟಲ್ಲಿ ಹಂಗೆಲ್ಲ ಮಾಡ್ತಿರ್ಲಿಲ್ಲ. ಮಾತಾಡೋದು ಕಡಿಮೆ. ಕೇಳ್ತಾರೆ, ಎಲ್ಲಿಂದ ಬಂದ್ರಿ, ಏನ್ ನಿಮ್ಮ ಹೆಸರು? ಆಮೇಲೆ ಹೀಗೆ ನಾನು ಇಂಗ್ಲೆಂಡಿಂದ ಬಂದಿದ್ದೀನಿ. ಏನ್ ನಿಮ್ದು, ಏನಕ್ಕೋಸ್ಕರ ಬಂದ್ರಿ? ಆವಾಗ ಈ ಜಗತ್ತು ಯಾವಾಗ ಸರಿ ಹೋಗುತ್ತೆ ಅಂತ ಕೇಳ್ದ ನಾನು. ಈ ಜಗತ್ತು ಯಾವಾಗ ಪರಿವರ್ತನೆ ಆಗುತ್ತೆ, ಈ ಜಗತ್ತು ಯಾವಾಗ ಸರಿ ಹೋಗುತ್ತೆ? ಆವಾಗ ಈ ಜಗತ್ ಮಾಡಿದ್ ನೀನಾ ಅಂತ ಕೇಳ್ತಾರ. ಅರ್ಥ ಆಯ್ತಲ್ಲ, ಈ ಜಗತ್ ಮಾಡಿದ್ ನೀನಾ ಅಂತ ಕೇಳ್ತಾರ. ಇಲ್ಲ. ಆಮೇಲೆ ಎರಡನೇ ಪ್ರಶ್ನೆ ಕೇಳ್ತಾರೆ, ನಿನ್ನ ಹೆಸರೇನು? ಪಾಲ್ ಬ್ರಂಟನ್ ಅಂತ ಹೇಳ. ಪಾಲ್ ಬ್ರಂಟನ್ ಪರಿಚಯ ನಿನಗಿದೆಯಾ ಅಂತ ಕೇಳ್ತಾರ. ಅರ್ಥ ಆಯ್ತಲ್ಲ, ಅವನಿಗೇನೆ ಅವನ ಹೆಸರು ಕೇಳ್ತಾರೆ, ಪಾಲ್ ಬ್ರಂಟನ್ ಪರಿಚಯ ನಿನ್ಗಿದೆಯಾ ಅಂತ ಕೇಳ್ತಾರೆ. ಆ ಒಂದೇ ಒಂದು ಪ್ರಶ್ನೆಯಿಂದ ಅವನಿಗೆ ಸಾಕಾಗೋಗ್ಬಿಡುತ್ತೆ. ಅವಾಗ ಹೇಳ್ತಾರೆ ರಮಣ ಮಹರ್ಷಿಗಳು, ಪರಮಾತ್ಮ ಒಬ್ಬ ಇದ್ದಾನೆ, ಅವನು ಎಲ್ಲವನ್ನೂ ನೋಡ್ಕೊಂತಾನೆ. ಅಂದ್ರೆ ಅವಾಗ ತಾನೇ ಒಂದನೇ ಮಹಾಯುದ್ಧ ಮುಗ್ದಿರುತ್ತೆ. 14ರಿಂದ 18ವರೆಗೂ. ಅಂದ್ರೆ ಇವನು 25ನೇ ಇಸ್ವಿ, 1925. ಕರೆಕ್ಟ್ ಆಗಿ 100 ವರ್ಷ ಆಯ್ತು ಈ ಘಟನೆ ನಡೆದು. ಈ ವರ್ಷಕ್ಕೆ ಕರೆಕ್ಟಾಗಿ 100 ವರ್ಷ ಆಯ್ತು. ನಿಗೂಢ ಭಾರತದಲ್ಲಿ ಒಂದು ಹುಡುಕಾಟ ಅಂತ ಒಂದು ಪುಸ್ತಕ, ರಿಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇಂಗ್ಲಿಷಲ್ಲಿ ಬರ್ದಿದ್ದ ಅವನು. ಅದನ್ನ ಅನುವಾದ ಮಾಡಿಸಿದ್ದಾರೆ ಕನ್ನಡಕ್ಕೆ. ತುಂಬಾ ಅದ್ಭುತವಾಗಿದೆ ಪುಸ್ತಕ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಮೊದಲು ನಿನ್ನನ್ನು ನೀನ್ ಅರಿ, ನಿನ್ನನ್ನು ತಿಳ್ಕೊ. ಶರಣರು ಇದೇ ಹೇಳಿದ್ದು, ತನ್ನನ್ನು ತಾನು ಅರಿಯೋದೇ ಶ್ರೇಷ್ಠ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ತನ್ನನ್ನು ತಾನು ಅರಿಯೋದು. ಇನ್ನೊಬ್ರು ಉಸಾಬರಿಗೆ ಹೋಗ್ಬೇಡಿ. ಅದಕ್ಕೆ ಬಸವಣ್ಣವ್ರು ಅಷ್ಟೆಲ್ಲ ಕೆಲಸ ಮಾಡಿದ್ರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ನೆಚ್ಚ ಕೂಡಲ ಸಂಗಮ ದೇವ. ಇದ್ರ ಅರ್ಥ ಬೇರೆಯವ್ರಿಗೆ ಸ್ಪಂದಿಸ್ಬೇಡಿ, ಬೇರೆಯವ್ರಿಗೇನು ಉಪಕಾರ ಮಾಡಬೇಡಿ ಅಂತ ಬಸವಣ್ಣವ್ರು ಹೇಳ್ತಾ ಇಲ್ಲ. ನಿನ್ನನ್ನೇ ನೀನ್ ಸುಧಾರಿಸ್ಕೊಳ್ಳಾರ್ದೆ. ಒಂದು ತಮಾಷೆ ನೆನಪಿಗೆ ಬರುತ್ತೆ. ನಾನು ಕೂಡಲ ಸಂಗಮ ಬಿಟ್ಟಿದ್ದೆ, ಸಲ್ಕಿನ ಕೊಪ್ಪಕ್ಕೆ ಬಂದಿದ್ದೆ. ಅಲ್ಲಿ ನಮ್ಗಿರಕ್ಕೆ ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ. ನನ್ನ ಸ್ನೇಹಿತಂಗೆ ಲೆಟರ್ ಬರೆದಿದ್ದೆ. ಒಬ್ರು ಹಿರಿಯರಿದ್ರು, ಅವರು ಮನೇಲಿ ಅವ್ರ ಮದುವೆ ಮಾಡ್ಕೊಂಡು ಮಕ್ಕಳು ಆಗಿ ಅವ್ರ ಏನೋ ಬಡತನದಲ್ಲೇ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇದ್ರು. ನಾನು ನನ್ನ ಸ್ನೇಹಿತಂಗೆ ಪತ್ರ ಬರ್ದೆ. ಅವನಿಗೂ ಕಣ್ಣಿಲ್ದಿದ್ದ, ಅವನು ಮುಂಬೈನಲ್ಲಿ ಆಗಾಗ್ಲೇ ಏನೋ ಮಾಡ್ತಿದ್ನೋ, ಓದ್ತಿದ್ನೋ ಅಥವಾ ಕೆಲಸ ಮಾಡ್ತಿದ್ನೋ. ಇಂಥವ್ರಿಗೆಲ್ಲ ನಾವು ಹೇಗ್ ಸಹಾಯ ಮಾಡ್ಬೋದು? ನಾನು ಸಹಾಯ ಮಾಡ್ಕೊಂಡಿಲ್ಲ ಇನ್ನು. ನಾನೇ ಇನ್ನು ಅಧ್ಯಯನ ಮಾಡೋದಿತ್ತು, ಧ್ಯಾನ ಮಾಡೋದಿತ್ತು, ಏನು ಗೊತ್ತಿಲ್ಲ ನನಗೆ. ಆದ್ರೆ ಮನಸ್ಸು ಬರೀ ಬಹಿರ್ಮುಖವಾಗಿ ಹೊರಗ ಸುತ್ತಾಡ್ತಾ ಇತ್ತು. ಇದಕ್ಕೆ ಬಸವಣ್ಣವ್ರು ಹೇಳೋದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಮೊದಲು ನಿಮ್ಮನ್ನ ನೀವು ಸುಧಾರಿಸ್ಕೊಳ್ರಪ್ಪ. ನಿಮ್ಮನ್ನ ನೀವು ಸುಧಾರಿಸ್ಕೊಳ್ಳಾರ್ದೇನೆ ಏನ್ ಪ್ರಯೋಜನ? ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿ, ಆಲೋಚನೆ ಮಾಡಿ ಸಮಯ ಹಾಳು ಮಾಡ್ತೀರ ಅಷ್ಟೇ. ತುಂಬಾ ಜನರ ಸಮಸ್ಯೆ ಆಗ್ತಿರೋದಿಲ್ಲೇನೆ. ಮಾತಾಡಿದ್ದು ಯೋಚನೆ ಮಾಡಿದ್ದೆ, ಉಪಯೋಗ ಇಲ್ಲ, ಏನು ಬದಲಾವಣೆ ಆಗ್ಲಿಲ್ಲ. ಆದ್ರಿಂದ ಇಲ್ಲಿ ಯೋಗ ಸಿದ್ಧಿ ಬೇಕಪ್ಪಡೆ, ಮಿತವಾಕು ಮಿತ ಭೋಜನ ಮಿತ ನಿದ್ರೆ ಮಾಡಿರಣ್ಣ. ಯೋಗದಲ್ಲಿ ಸಿದ್ಧಿ ಆಗ್ಬೇಕಾದ್ರೆ ನೀವು ಮಿತವಾಗಿರಿ. ರೇಕಣ್ಣ ಪ್ರಿಯನಾಗಿನ ಆತನಲ್ಲಿ ಈ ದೇಹವನ್ನ ಕೆಡಿಸದೆ ಉಳಿಸಿಕೊಳ್ಳಿರಣ್ಣ. ಕೆಟ್ಟೋಯ್ತು, ಕಾಯಿಲೆ ಬಂತು, ಏನ್ ಸಾಧನೆ ಮಾಡಕ್ಕಾಗಲ್ಲ. ಆ ಕಾಯಿಲೆ ನರಳೋದು, ಅದನ್ನ ಹುಷಾರ್ ಮಾಡ್ಕೊಳ್ಳೋದಕ್ಕೆ ಒದ್ದಾಡೋದು, ಅದು ಆ ಪದ್ಧತಿನಲ್ಲಂತೂ ಡಾಕ್ಟರ್ ಪದ್ಧತಿನಲ್ಲಿ ಹುಷಾರಾಗಲ್ಲ. ನಿಮ್ ಕಾಯಿಲೆಯಿಂದ ಕಾಯಿಲೆಗೆ ಪ್ರಮೋಷನ್ ಕೊಡ್ತಾರೆ ಹೊರತು, ಆಪರೇಷನ್ ಮಾಡಿದ ಕೂಡಲೇ ಅನ್ಸುತ್ತೆ ತಾತ್ಕಾಲಿಕವಾಗಿ, ಓಹ್ ಎಷ್ಟು ಸುಧಾರಣೆಗೆ ಚೆನ್ನಾಗಿದ್ದೀನಿ. 1 ವರ್ಷದಲ್ಲಿ 2 ವರ್ಷದಲ್ಲಿ ಬಹಳ ದೊಡ್ಡ ಕಾಯಿಲೆಗೆ ಬಿದ್ದಿರ್ತಾರ ಆಪರೇಷನ್ ಮಾಡಿಸ್ಕೊಂಡವ್ರು. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಿತವಾಗಿ ಹಿತವಾಗಿ ನಡೆನುಡಿಯನ್ನ ಶುದ್ಧವಾಗಿ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ, ಜೊತೆಗೆ ನಮ್ಮ ಮಾತು ವ್ಯರ್ಥವಾದ ಮಾತಾಡ್ಲಾರ್ದೇನೆ ಅತಿಯಾಗಿ ಆಹಾರದಲ್ಲಿ ಎಲ್ಲದರಲ್ಲೂ ಒಂದು ಹಿತಮಿತವಾಗಿ ಇಟ್ಕೊಂಡು ನಮ್ಮ ಸಾಧನೆಯನ್ನ ನಾವು ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.